ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ ಅಣ್ಣ ತಮ್ಮ ಹೆಸರು? ಅಣ್ಣ ವಾಸು ಅಂತ. ದೊಡ್ಡೇರಿ ಚಿಕ್ಕಳ್ಳಿ ಪೋಸ್ಟು ತಾರೀಕೆರೆ. ಅಣ್ಣ ಈ ಊರೇ ಎಲ್ಲಿಂದ ತಂದಿತ್ತು? ಅಣ್ಣ ಇಲ್ಲ, ನಾನು ಮನೇಲಿ ಹುಟ್ಟಿದ್ದು, ಎಲ್ಲೂ ತಂದಿದ್ದಲ್ಲ ಇದು. ನಮ್ಮ ಮನೇಲಿ ಹುಟ್ಟಿದ್ದು. ನಾನೇ ಊರಿಗೆ ಕೊಡಿಸಿ ಬಸ್ತಿ ಊರಿಗೆ ಥರ ಕೊಂಡವ್ರಿ, ಅದೇ ಊರಿಗೆ ಹುಟ್ಟಿರೋದಣ್ಣ. ಅಂದರೆ ರೀಸೆಂಟ್ ತೀರೋ ಹೋಯ್ತಾರ ಆ ಊರಿಗೆ? ಒಂದು ವರ್ಷ ಆಯ್ತಣ್ಣ. ಒಂದು ವರ್ಷ ಆಯ್ತಾ? ಓಕೆ ಓಕೆ. ವರ್ಷದ ಮೇಲೆ ಆಯ್ತಣ್ಣ ಅಲ್ಲಿ. ಹಾಂ ಹೌದಾ? ಓಕೆ. ಎಷ್ಟು ತಿಂಗಳು ಕರೋಡ? ಅಣ್ಣ ಜನವರಿಗೆ, ನಾನು ಡೇಟ್ ಕರೆಕ್ಟಾಗಿ ಗೊತ್ತಿಲ್ಲ, ಜನವರಿಗೆ ಒಂದು ವಾರ 15 ಕರ. ನಮ್ಮ ಲೆಕ್ಕ ಸಂಕ್ರಾಂತಿ ಹಬ್ಬಕ್ಕೆ ಕರೆಕ್ಟಾಗಿ ವರ್ಷಕ್ಕೊಂದು ಸ್ವಲ್ಪ ಕರ ಕೊಡೋದು, ಒಂದು ವಾರ ನಾವು ಸಂಕ್ರಾಂತಿ ಲೆಕ್ಕ ಇಟ್ಕೊಡೋದು. ಡೇಟು ಒಂದೇ ದಿನ. ಯಾರೋ ನಾವೇನು ಎಲ್ಲರೂ ಬರ್ತಡೇ ಅವೆಲ್ಲ ಏನು ಮಾಡೋಕ್ಕೋಗಲ್ಲ ಅಣ್ಣ. ಹಾಂ. ಓಕೆ ಅಣ್ಣ, ನೀವು ಬೀಚ್ ಯಾವ ಥರ ಆಯ್ಕೆ ಮಾಡ್ತೀರಾ? ಒಂಚೂರು ಪರಿಚಯ ಮಾಡಿಕೊಡ್ತೀರಾ? ನಾವೇನೋ ಆಚೆಯಿಂದ ನಾವು ಆಲ್ಮೋಸ್ಟ್ ಯಾವುದು ತರಲ್ಲ ಅಣ್ಣ. ಏನೋ ಬಸವಣ್ಣದೇವರು ನಮ್ಮ ಮನೇಲಿ ಹುಟ್ಟಿದ್ರೆ ಅವತ್ತೊಂದು ಹೊಸ ಮೊದಲೆಲ್ಲ ಹುಲ್ಲಾಕ್ತೀವಿ ಅಷ್ಟೇ ಅಣ್ಣ ನಾವು. ನಾವು ಯಾವುದೋ ದುಡ್ಡು ಕೊಟ್ಟು ಈಗ 50,000 ಕೊಡ್ತಾ ಅಂದ್ಬಿಟ್ಟು 1,00,000 ಆಯಿತು ಅಂತ ಹೇಳ್ಕೊಂಡು ನಾವು ವ್ಯಾಪಾರದಾರಲ್ಲ. ಏನೋ ಮನೇಲಿ ಹುಟ್ಟಿದ್ದು ವರ್ಷ ಮೊದಲ 360 ದಿನ ಹುಲ್ಲಾಕಿ ನೀರಿಕೇನೋ ಬಸವಣ್ಣ ಸೇವೆ ಮಾಡೋರು ಅಷ್ಟೇ ಅಣ್ಣ. ಓಕೆ ಅಣ್ಣ, ಏನು ಸೇಲ್ಗೆ ಏನಾದ್ರು ಇಕ್ಕಿದ್ದೀರಾ ಕರುನಾ? ಹ್ಞೂ ಸೇಲ್ಗೆ ಆಯ್ತು. ಏನು ಹೇಳ್ತಾ ಇದ್ದೀರಾ ಅಣ್ಣ? ನಾನು ಕರೆಕ್ಟಾಗಿ ಅಣ್ಣ ಕುಂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ಬಿಡ್ತೀನಿ. 1.30 ಹೇಳ್ತೀನಿ. 1.30 ಹೇಳ್ತಾ ಇದ್ದೀರಾ? ಎಲ್ಲರೂ 2 ಲಕ್ಷ 1.5 ಲಕ್ಷ ಹೇಳೋಣ. ಬಂದರು ಕುಂತ್ಕೊಂಡ್ರೆ ಜನ ಬಂದು ಕುಂತ್ಕೋಬೇಕು, ವ್ಯಾಪಾರಕ್ಕೆ ಹಂಗೆ ಹೇಳ್ಬೇಕು. ಸುಮ್ಮನೆ ಎದ್ದು ಓಡೋಗ ವ್ಯಾಪಾರ ಹೇಳ್ಬಾರ್ದು ಯಾವತ್ತೇ ಆಗಲಿ. ಹೌದು. ಅಣ್ಣ ನೀವು ಮಾಗಡಿಗೆ ಏನಾರು ಹಾಕಿದ್ರಾ? ಅಣ್ಣ ಹಾಕ್ಬೇಕು ಅಂತ ಮಾಡಿದೆ, ಕಾರಣಾಂತರದಿಂದ ಸ್ವಲ್ಪ ಮನೆ ಕಡೆ ಕೆಲಸಗಳಿದ್ದು ಜಾತ್ರೆಗೆ ಹೋಗಿ ನೋಡ್ಕೊಂಬಂದೆ. ದನ ಹಾಕ್ಲಿಲ್ಲ. ದನ ಹಾಕಿಲ್ಲ. ಇನ್ನೊಂದು ಅಲ್ಲಿ ಬರೋ ಪಾಲ್ಟಿಯಾಗ ಮನೆ ತೆಗೆ ಬರ್ತಾರೆ ಹುಡುಕೊಂಡು. ಏನು ಜಾತ್ರೆಗೆ ಮಾಡಬೇಕು ಅಂತೇನಿಲ್ಲ, ಮಾಡಬೇಕು ಅಂತ ಉದ್ದೇಶನೇ ಇಲ್ಲ ಅಣ್ಣ. ಏನೋ ನಮಗೂ ಆಸೆ ಇದೆ, ವರ್ಷ ಮೊದಲ ಹುಲ್ಲಾಕಬೇಕು, ಹುಲ್ಲಾಕಿದ್ದೀವಿ. ಹುಲ್ಲು ಋಣ ಯಾವತ್ತು ಹರಿತದೋ ಅವತ್ತು ಯಾರ ಮನೆ ಋಣ ಅದ ಅವ್ರಿಗೆ ಆಯ್ತು. ಓಕೆ. ಕೆಲವರು ಹೇಳ್ತಾರಲ್ಲ ಸುಮ್ಮನೆ, ಈಗ ಎಕ್ಸಾಂಪಲ್ಲು ನನಗೊಂದು ನಿನಗೂ ಆಗಲ್ಲ ಊರಲ್ಲಿ ಇಲ್ದಾರೆ ಏನಂತಾರಲ್ಲ, 1 ಪಿಜಾ ಅಂತ ಹೇಳವ್ರೆ. ಆಲ್ರೆಡಿ ಪಬ್ಲಿಕ್ ಕೊಡವ್ರೆ. 1 ಪಿಜಾ ಅಂತ ಪಬ್ಲಿಕ್ ಕೊಡವ್ರೆ. ಈಗ ಯಾರೋ ಅವರದು ಮಳವಳ್ಳಿ ಕಡೆಯಿಂದ ಯಾರೋ ಫೋನ್ ಮಾಡಿದ್ರು ನನಗೆ. ಫೋಟೋ ಹಾಕಿದೆ, ಅವ್ರು ಫೋನ್ ಮಾಡಿ ವಿಡಿಯೋ ಕಳ್ಸ್ಕೊಂಡು ಹಾಕಿದ್ರು ಅದಕ್ಕೆ ಇನ್ಸ್ಟಾಗ್ರಾಮ್ಗೆ. ಅವರು ಇದು ನೋಡಿ ಅವ್ರಿಗೆ ಯಾರು ಹೇಳೋರಂತೆ, 1 ಪಿಜಾದ ಓರಿ ಎಲ್ಲ ಏನಕ್ಕೆ ಹಾಕಿದ್ಜ ಅಂತ ನನ್ನ ಮಕ್ಕಳು ಬಂದು ಓರಿಗೆ ಬೀಜ, ಅವ್ರ ಬೀಜ ಇರ್ಬೇಕು ಮೊದಲು. ಅವ್ರ ಬೀಜ ಐತೆ, ನನ್ನ ಮಕ್ಕಳು ಬಂದು ಓರಿಗೆ ಬೀಜ ನೋಡ್ಬೇಕು ಮೊದಲು. ಹೌದು, ಕರೆಕ್ಟ್ ಅವಣ. ಇಲ್ದಿ ಸುಳ್ಳೆಲ್ಲ ಯಾಕೆ ಹೇಳ್ಬೇಕಣ್ಣ? ಹೌದು. ಬೀಜ 2 ಬೀಜ ಅವೇ 1 ಬೀಜ ಅಂತ ಹೇಳ್ತಾರೆ. ದನ ಸಾಕೋರಿಗೆ ಯಾವತ್ತೇ ಆಗಲಿ ಕೈಲಾದರೆ ಉಪಕಾರ ಮಾಡಬೇಕು, ಇಲ್ಲ ತಿಗಾಬಾಲ ಮುಚ್ಚ ಮಲ್ಲಿರಬೇಕು. ಇನ್ನೊಬ್ಬರ ಮೇಲೆ ಅವೆಲ್ಲ ಹೇಳ್ಬಾರ್ದು. ಸ್ನೇಹ ಬಂದು ಬರ ಎಲ್ಲ ಕಿತ್ತಾಕಕ್ಕೆ ನೋಡ್ತಾರೆ, ನೋಡ್ಬಾರ್ದು. ಓಕೆ. ಇರೋದು ಹೇಳಿ ಅಣ್ಣ, ಬೇಕಾರೆ ಬಣ್ಣ ಕಮ್ಮಿ ಅಂತ ಹೇಳ್ಬೇಕಾರೆ ಒಪ್ಕೊಳ್ಳೋಣ. ಇಲ್ದಿದ್ದೆಲ್ಲ ಯಾಕೆ ಹೇಳ್ಬೇಕು? ಅವೆಲ್ಲ ಹೇಳ್ಬಾರ್ದು ಅಣ್ಣ. ಇಲ್ಲ ಕೈಲಾದ್ರೆ ಈಗ ಎಂಥರೇ ಆಗಲಿ, ಇವಾಗ ಉದಾಹರಣೆ, ಇವಾಗ ನಾವೇನು ದೊಡ್ಡ ಹೆಸರು ಮಾಡ್ತಾರೆ ಅನ್ನಲ್ಲ, ನಾವು ಸಣ್ಣ ರೈತರು. ಇವಾಗ ಯಾರನ್ನಾದ್ರೂ ಗೊತ್ತು ಗುರಿ ಇದ್ದವ್ರನ್ನೇ ಎಲ್ಲ ಫೋನ್ ಮಾಡಿ ದೂರದವ್ರನ್ನ ಕೇಳೋದು, ಇಲ್ಲ ಏನೋ ನೋಡಿಲ್ಲ ಅಂತ ಹೇಳ್ಬೇಕು. 1 ಪಿಜಾ ಅಂತ ಯಾಕೆ ಹೇಳ್ಬೇಕು? ಅವೆಲ್ಲ ತಪ್ಪು ಅಣ್ಣ, ತಪ್ಪಲ್ವಾ? ಆ ಥರ ಸುಮ್ಮನೆ ಇಲ್ದಿದ್ದೆಲ್ಲ ಪಬ್ಲಿಕ್ ಅಣ್ಣ. ಏನು ಮಾಡೋಕ್ಕಾಗಲ್ಲ ಅಣ್ಣ. ಮುಂದೆ ಹೋಯ್ತವ್ರೇನೋ ಒಂದು ಜನ ಖಾಲಿ ನೋಡ್ತಾನೆ ಇರ್ತಾರೆ. ಅಣ್ಣ ತಮ್ಮ ನಂಬರ್ ಹೇಳಿ. 8618456114. ಓಕೆ ಅಣ್ಣ, ಇವಾಗ ರೀಸೆಂಟಾಗಿ ಯಾವುದೋ ಒಂದು 2 ಹಸು ಸತ್ತೋಯ್ತದೆ, ಏನಕ್ಕೆ? ಇದ್ರ ತಾಯಿ ಮತ್ತು ಇನ್ನೊಂದು ಒಂದು ಹೊಸ ಇತ್ತು, ರಾಕಿ ಅವ್ರು ಕೊಟ್ಟಿದ್ದೆ ಹೊಸತಿ. ಇದಕ್ಕಿನ್ನ ಚಿಕ್ಕ ಕರ 6 ತಿಂಗಳ ಕರ 80,000 ಕೊಟ್ಟಿದೆ. ಅದು ಅದ್ರ ತಾಯಿ ಇನ್ನೊಂದು ಕರ ಹಾಕ್ತು, ಕರ ಹಾಕಿದ್ದೇನೆ ಮೈ ಬಂದು ಹೋಗ್ಬಿಡ್ತು. ಇದ್ರ ತಾಯಿ ಇದರಿಂದ ಇನ್ನೊಂದು ಹೊರ್ಗಾರ ಹಾಕೈತೆ ಇನ್ನೊಂದಿಗೆ. ಇದು ಬಸ್ತಿವರಿ ಮಗ. ಇದು ಹಳೆ ಕುಂಟೋರಿಗೆ ಹುಟ್ಟಿದೆ. ಓರಿ ಕೊಡ್ಸೋ ತಾವಿಂದ ಕಡಕ್ಲು ಓರಿ ಕಾಲು ದಾಟಿರೋ ತಾವಿಂದ ಫೋಟೋ ಎಲ್ಲ ಐತೆ. ಕೆಲವ್ರು ಹೇಳ್ತಾರೆ ಬಸ್ತಿವರಿದ ಅಂತ. ಹತ್ರಕ್ಕೆ ಬರಬೇಕು, ಬಂದು ದನ ನೋಡಬೇಕು, ನಿನ್ಗೇನು ಪ್ರೂಫ್ ಬೇಕೋ ನಾನು ಕೊಡ್ತೀನಿ. ಇನ್ನೊಬ್ಬನ ಥರ ತಂದು ಯಾಪ ಏನೇನು ಹೇಳೋದಲ್ಲ. ನಾನು ಸಾಕಿದ್ದು ಯಾರ್ದೋ ಹುಲ್ಲಾಕಿ ದನ ಸಾಕರೆ ಯಾರ ಮನೆ ದನ ತಂದು ನನ್ನ ದನ ಅಂತ ಹೇಳ್ಕೊತಾರೆ. ಆ ಥರ ನಾನು ಹೇಳಲ್ಲ. ನನ್ನ ಮನೇಲೆ ಹುಟ್ಟೋದೆ ನಾನೇ, ನನ್ನ ಮನೇಲೆ ಕರ ಹುಟ್ಟಿ ನನ್ನ ಮನೇಲೆ ಸಾಕಿದ್ದೀನಿ 1 ವರ್ಷ. ವರ್ಷದ ಮೇಲೆ 3 ತಿಂಗಳು. ಈಗ ಬಂದವರೆಲ್ಲ ನೋಡಿ ಎಲ್ಲ ಇದು ಮಾಡ್ಬಿಟ್ಟಿದ್ರಣ್ಣ. ಓರಿಗೆ ದಿಷ್ಟೇ ಆಯಿತೋ ಇನ್ನೊಂದಾಯಿತೋ ಏನಾಯಿತೋ ನನಗೆ ಗೊತ್ತಿಲ್ಲ. ಓರಿ ಅಣ್ಣ ಇದು ತಿಂಡಿ ಬಿಟ್ಬಿಟ್ಟಿತ್ತು. 6 ತಿಂಗಳವರೆಗೂ ಏನೇ ಇಕ್ಕು ಎಲ್ಲ ಕ್ಲಿಯರ್ ತಿನ್ಕೊಳ್ಳೋದು. ಸುಮಾರು ಒಂದು 4 ತಿಂಗಳು ಅಣ್ಣ ಶತಾಯವಾಗಿ ಬೂಸ ತಿನ್ನಿಸಿ ನನಗೆ ಬೇಜಾರಾಗ್ಬಿಟ್ಟು ಮಾರಾಕಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಅಷ್ಟು ಬೇಜಾರಾಗೋಗಿತ್ತು. ಆಮೇಲೆ ಮಾಗಡಿ ಹತ್ರ ಇವರು ಮಳಗೊಂಡ ಗಂಗಜಣ, ಹಿಂಗೆ ನಮ್ಮ ಸ್ನೇಹಿತರು ಸರತ ಅವ್ರ ಕಡೆಯಿಂದ ಪರಿಚಯ ಆದರು. ಅವರಣ್ಣ ಒಂದೇ ಈಗ ಎಷ್ಟೋ ನನ್ನ ತಿಳಿದ ಮಟ್ಟಿಗೆ ನಮ್ಮ ಕಡೆ ಇದ್ದಾರೆ ಎಲ್ಲರೂ ಕೇಳ್ಬಿಟ್ಟೆಣ್ಣ.
ಮಾಮೂಲಿ ಮೆಡಿಸನ್ ಮಾಡಿಸು ಅದು ಮಾಡಿಸು ಇದು ಮಾಡಿಸು ಎಲ್ಲ ಹೇಳೋರು. ಅವ್ರು ಹೇಳಿದ್ದೆಲ್ಲ ಮಾಡಿದೆ ಅಣ್ಣ, ಏನು 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 ವರ್ಕೌಟ್ ಆಗಿಲ್ಲ. ವರ್ಕೌಟ್ ಆಗಿಲ್ಲ. ಆ ಅಣ್ಣವ್ರು ಓದಿ ಅಣ್ಣ ಹಿಂಗೆ ಅವ್ರ ಮನೆ ತಕ್ಕೆ ಓದಿ ಅಣ್ಣ ನೀನು ಬಂದು ಇಷ್ಟೊತ್ತು ಇಲ್ಲ 10 ನಿಮಿಷ ಏನೋ 2 ನಿಮಿಷ ಮಾತಲ್ಲಿ ಬರೀ ಅವರು ನನಗೂ ಅವರು ಪರಿಚಯನೇ ಇಲ್ಲ ಅಣ್ಣ. ಅದು ಏನು ದನ ಸಾಕೋರಿಗೆ ಹೆಲ್ಪ್ ಮಾಡೋದು, ದನ ಹಳ್ಳಿಕರ್ ಬೆಳೆಸ್ಬೇಕು ಅನ್ನೋ ಉದ್ದೇಶ ಅಂಥವ್ರಿಗೆ ಇರಬೇಕು. ಹೌದು ಅಣ್ಣ, ಸರಿನಾ? ನಾನು ಎಲ್ಲ ಹೇಳೋದಲ್ಲ, ನಾನು ದನ ಉಳಿಸ್ತೀನಿ, ದನ ಬೆಳೆಸ್ತೀನಿ, ಎಲ್ಲ ಉಪಕಾರ ಮಾಡ್ತೀನಿ ಅಂತ. ಅವ್ರಣ್ಣ ಒಂದು ಪೌಡ್ರು ಕೊಟ್ಟರು. ಈಗ ಬಸವಣ್ಣ ಹಿಡ್ಕೊಂಡು ಸುಳ್ಳೇಬಾರ್ದು. ಆ ದನಿನಿ ಅವರು ಪೌಡ್ರು ಕೊಟ್ಟಾದ್ಮೇಲೆ ಅಣ್ಣ ದನ ತಿಂಡಿ ತಿನ್ನಿದ್ದು. ಅವ್ರು ಕೊಟ್ಟಿದ್ದಕ್ಕೆ ಅಣ್ಣ ದನ ಈ ಥರ ಬಂದಿದ್ದು. ಓಕೆ, ಎಲ್ಲ ಫುಲ್ ಕರೆಕ್ಟ್ ಆಗೈತೆ ಹೆಂಗಿತ್ತಣ್ಣ. ತಿಂಡಿ ಬಿಟ್ಬಿಡ್ತು. ನಾನು ಬಲವಂತ ಮಾಡಿ ತಿನ್ಸೋದು ಅದೇನು ಮಾಡಿದ್ರು ಆಗಲ್ಲ. ತಾನು ತಿಂದ್ರೇ ಅದು ದನ ಬೆಳವಣಿಗೆ ಆಗೋದು. ಗಂಗಾಜಣ್ಣವರು ಕೊಟ್ಟ ದೆಸೆಯಿಂದ ಸ್ವಲ್ಪ ದನ ಚೆನ್ನಾಗಿ ಬೂಸಾಯ್ತಿದ್ವಿ. ಇರ್ರಿ ಬಾರಣ, ಎಲ್ಲ ಇರಬೇಕು, ಹೆಲ್ಪಿಂಗ್ ನೇಚರ್ ಇರಬೇಕು ಅಣ್ಣ. ಯಾವತ್ತು ಹೌದಣ್ಣ, ಮುಂದೆ ಬರೋರಿಗೆ ಸಹಾಯ ಮಾಡಬೇಕು. ನಮ್ಮ ಕೈ ದನ ಕಟ್ಟಕ್ಕಾಗಿದೆ ಅನ್ನೋದು ಕಟ್ಟೋರಿಗೆ ಹೆಲ್ಪ್ ಮಾಡಬೇಕು. ನೋಡಿ ಸ್ನೇಹಿತರೆ, ಗಂಗನಜಣ ಅಂದ್ಬಿಟ್ಟು ಮಾಗಡಿ ಕಡೆಯವರು ತುಂಬ ಬೇರೆ ಕಟ್ಟೋರಿಗೆ ಮತ್ತು ಹೊಸ ಕರ ಕಟ್ಟೋರಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಇಂಥವ್ರನ್ನ ಸ್ನೇಹಿತರು ಮಾಡ್ಕೊಳ್ಳಿ, ಮಾಡಿ ಸ್ನೇಹ ಮಾಡಿ. ಈಗಿನ ಯುವಕರು ಜಾಸ್ತಿ ಎಚ್ಚರಿಕೆಯಿಂದ ಒಂದು ಹೊಸ ಕರ ಸಾಕಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ ಇನ್ನೊಂದಣ್ಣ, ಏನೋ ಈಗ ಜನ ಏನೇನೋ ಹೇಳ್ತಾರೆ, ಅದು ಬೇಕಾಗಿಲ್ಲ ನಮಗೆ. ಎತ್ತೋರಿಗೆ ಹೆಗಣಂಬುದು ಏನೋ ನಮ್ಮ ದನ ನಮಗೆ ಅದು ಹೆಂಗೆ ಇರಲಿ ನಮ್ಗೆ ಒಳ್ಳೇದೇ ಅದು ಇಂಥ ಅನುಭವಸ್ಥರು ಹೇಳಬೇಕು. ಏನೇ ಆಗಲಿ ಬಸವಣ್ಣ ದೇವ್ರ ಬಗ್ಗೆ ಅದು ಇಂಥ ಒಳ್ಳೇದು ಅಂತ ನಮಗೆ, ಅದು ನಮ್ಮ ಮನೇದು ಹೆಂಗೆ ಇರಲಿ ನಮ್ಗೆ ಒಳ್ಳೇದೇ ಅದು. ಇಂಥವ್ರಿಗೆ ಅನುಭವಸ್ಥರು ಹೇಳಬೇಕು ದನಿನ ಬಗ್ಗೆ ಹೆಂಗೆ ಏನು. ಹಳ್ಳಿ ಕರು ಉಳಿಸಿದ್ರೆ ನಮಗೂ ಒಂಥರ ಹೆಸರಿರ್ತದೆ. ನಾಳೆ ದಿವಸ ನಮಗೂ ಒಂದು ಕರ ಕೊಡ್ಬೋದು. ನಾಳೆ ದಿವಸ ಜನ ಬೆಳೀಲಿ, ಜನ ಬೆಳೆದ್ರೆ ನಮಗೂ ಒಂಥರ ಅನುಕೂಲ ಆಯ್ತದೆ. ನಮ್ಮ ಇವರು ಬೆಳೆದ್ರೆ ಹಳ್ಳಿ ಕರು ಬೆಳೆಸಿದ್ರೆ ರೈತರುಗಳು ನಮಗೂ ಒಂಥರ ಖುಷಿ. ಯಾರೋ ಮಾಟ ಮಾತ್ರ ಮಾಡ್ಕೊಂಡು ಪಾಪ ಒಂದು ಹೊಸ ಹೋದರೆ ಅವ್ರಿಗೆ ಎಷ್ಟು ಹೊಟ್ಟೆವ್ರಿ. ಇರೋದು ಹೇಳಿ ಒಂದು ಬಂದರು ಮನೆ ಹತ್ರ ಬಂದಾಗ ಏನಪ್ಪ ಅಣ್ಣ ಹಿಂಗೆ ಆಯಿತು ಅಂದರು, ಬಾರಪ್ಪ ನಾನು ಕೊಡ್ತೀನಿ, ಅದು ರೆಡಿ ಆಯ್ತದೆ, ಹೋಗಿ ಒಂದೇ ಕೊಟ್ಟೆ ರೆಡಿ ಆಗೋದೆ. ಸಂತೋಷ ಚೆನ್ನಾಗಿರಲಿ, ಹಳ್ಳಿ ಕರು ಚೆನ್ನಾಗಿ ಬೆಳೀಲಿ.